ಡಾಕ್ಟರ್ ಕೆ ಸುಧಾಕರ್ ರಕ್ಷಾರಾಮಯ್ಯ ಯಾರಾಗ್ತಾರೆ ಎಂಪಿ? ಡಾಕ್ಟರ್ ಸುಧಾಕರ್ ಆಗ್ಬೇಕು. ಡಾಕ್ಟರ್ ಕೆ ಸುಧಾಕರ್ ಅವರೇ ಅಭ್ಯರ್ಥಿ ಆಗಬೇಕು ಅಂತ ನಾವು ಪಕ್ಷಕ್ಕೆ ಕೂಡ ಡಿಮ್ಯಾಂಡ್ ಮಾಡ್ತೀವಿ ನಾವು. ಮತ್ತೆ ಮೆಡಿಕಲ್ ಕಾಲೇಜು ಏನು ಬಂಡೆ ಡಿ.ಕೆ. ಶಿವಕುಮಾರ್ ಅವರು ತಗೊಳಕ್ಕಾಗಲ್ಲ, ಅವ್ರ ಹತ್ರನೇ ಕಿತ್ಕೊಂಡ್ ಬಂದು ಮೆಡಿಕಲ್ ಕಾಲೇಜ್ ತಂದ್ರು. ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಅವರೇ ಹೇಳಿದ್ದಾರೆ ನಾನು ಲಾಟ್ರಿ ಎಮ್ಎಲ್ಎ, ನಾನು ಲಾಟ್ರಿಯಲ್ಲಿ ಗೆದ್ದಿದ್ದೀನಿ ಅಂತ. ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೆ ಸಾಹೇಬ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ರಕ್ಷಾರಾಮಯ್ಯ ಅವರಿಗೆ ಮೊಯ್ಲಿ ಬದಲು ಪ್ರದೀಪ್ ಈಶ್ವರ್ ಅವ್ರಿಗೆ ಕೊಡಿ. ನರ ಯಾರು ಗಟ್ಟಿದೆ ಅಂತ ಈಗ ಬಂದು ಎಂಪಿ ಚುನಾವಣೆಗೆ ನಿಂತ್ಕೊಳ್ಳಿ. ಡಾಕ್ಟರ್ ಕೆ ಸುಧಾಕರ್ ಅವರು ಬಂದ ಮೇಲೆ ಬಿಜೆಪಿ ಅನ್ನೋ ಕಾವೆದ್ದಿರೋದು. ಇಷ್ಟಕ್ಕೆ ಮುಂಚೆ ನಾವೆಲ್ಲ ಸಿಪಿಎಂ ಅಲ್ಲಿ ಇದ್ದಂತಹ ವ್ಯಕ್ತಿಗಳು ನಾವೆಲ್ಲ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ನರೇಂದ್ರ ಮೋದಿ ಈಸ್ ಅನ್ ಲೆಜೆಂಡರಿ ಹೀರೋ. ಅವ್ರು ನರೇಂದ್ರ ಮೋದಿ ಅಲ್ಲ, ನಾರಾಯಣ ಅವತಾರ ನರೇಂದ್ರ ಮೋದಿ ಅವರು. ಗ್ಯಾರಂಟಿಗಳು ಅಂದ್ರಲ್ಲ, ಅದು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಬ್ಬರಿಗೆ ಗ್ಯಾರಂಟಿಗಳು ಅಷ್ಟೇ. ಇವೆಲ್ಲ ಚುನಾವಣೆ ಗಿಮಿಕ್ ಅಷ್ಟೇ, ಗ್ಯಾರಂಟಿ ತಲುಪಿಲ್ಲ. ಸದ್ಯ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಸೊ ಇಲ್ಲಿನ ಜನರು ಏನು ಹೇಳ್ತಾರೆ, ಈ ಬಾರಿ ಮೈತ್ರಿ ಅಭ್ಯರ್ಥಿಗೆ ಜೈ ಅಂತಾರ ಅಥವಾ ಕಾಂಗ್ರೆಸ್ನ ಕೈ ಹಿಡಿತಾರ? ಸೊ ಅವರನ್ನೇ ಕೇಳೋಣ. ಸಾಕಷ್ಟು ಜನರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಹೆಸರು? ಮೇಡಮ್, ಗಣೇಶ್ ಅಂತ. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ. ಸೊ ಆಲ್ರೆಡಿ ರಾಜಕೀಯ ಲೆಕ್ಕಾಚಾರಗಳು ಶುರುವಾಗಿದೆ, ಯಾರು ಗೆಲ್ಲಬೇಕು ಯಾರು ಸೋಲ್ಬೇಕು ಅಂತ. ನಿಮ್ಮ ಪ್ರಕಾರ ಇಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕಾ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕಾ ಸರ್? ಮೇಡಮ್, ನಾವಾದರೆ ಹೇಳ್ತೀವಿ ನಮಗೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಬೇಕು ಅಂತ ಒಂದಿದೆ. ಎರಡನೇದು ಬಂದ್ಬಿಟ್ಟು ನಮಗೆ ಡಾಕ್ಟರ್ ಕೆ ಸುಧಾಕರ್ ಅವರೇ ಅಭ್ಯರ್ಥಿ ಆಗಬೇಕು ಅಂತ ನಾವು ಪಕ್ಷಕ್ಕೆ ಕೂಡ ಡಿಮ್ಯಾಂಡ್ ಮಾಡ್ತೀವಿ ನಾವು. ಓಕೆ, ಯಾಕೆ ಸರ್ ಅವರೇ ಅಭ್ಯರ್ಥಿ ಆಗಬೇಕು? ಮೇಡಮ್, ಈಗ ಇಡೀ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಜನ MLAಗಳು ಇದ್ದಾರೆ. ಇವತ್ತು ಮೆಡಿಕಲ್ ಕಾಲೇಜ್ ತಂದಿರೋವಂಥವ್ರು ಯಾರೂ ಇಲ್ಲ. ನಾಳೆ ದಿನ ನಾವು ಯುವಕರಾಗಿದ್ವಿ, ನಾವು ಓದಬೇಕಾದ್ರೆ ಮೆಡಿಕಲ್ ಕಾಲೇಜು ಇನ್ನೊಂದು ಸೌಲಭ್ಯ ಮತ್ತೊಂದು ಸೌಲಭ್ಯ ಇರಲಿಲ್ಲ. ನಾಳೆ ದಿನ ನಮ್ಮ ಮಕ್ಕಳಾದ್ರೂ ಅಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಸೇರಿ ಓದಿ ಅವರು ಒಂದು ಡಾಕ್ಟ್ರ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಆಗ್ತಾರೆ. ಅವ್ರು ಬಂದರೆ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಆಸೆ ನಮಗಿದೆ. ಹಾಗಾಗಿ ನಮ್ಗೆ ಅವರೇ ಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತೀವಿ. ಓಕೆ, ಬಟ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೆ ಸುಧಾಕರ್ ಅವರು ಸೋತಿದ್ರು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅದು ಸೋತಿದೆ ಅಂತಂದರೆ ಈಗ ಅಲ್ಲಿನ ಶಾಸಕರು ಪ್ರದೀಪ್ ಈಶ್ವರ್ ಅವರು ಇದ್ದಾರೆ, ಅವರೇ ಹೇಳಿದ್ದಾರೆ ನಾನು ಲಾಟ್ರಿ MLA, ನಾನು ಲಾಟ್ರಿಯಲ್ಲಿ ಗೆದ್ದಿದ್ದೀನಿ ಅಂತ. ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಷ್ಟ ಬಿಡಲ್ಲ. ನಾವು ಮಾತಾಡಬೇಕಂದ್ರೆ ನಾವು ತೂಕವಾಗಿರೋರ ಬಗ್ಗೆ ಮಾತಾಡ್ಬೋದು, ಅವ್ರ ತೂಕ ಇಲ್ಲ ಮೇಡಮ್, ಅವ್ರ ಬಗ್ಗೆ ಮಾತಾಡೋಕ್ಕೆ ನಾವು ಇಷ್ಟಪಡಲ್ಲ. ಓಕೆ, ಈಗ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರ ಹೆಸರು ಕೇಳಿ ಬರ್ತಾ ಇದೆ, ಬಹುತೇಕ ಫೈನಲ್ ಕೂಡ ಆಗಿದೆ. ಸೊ ಇಬ್ಬರ ಮಧ್ಯೆ ಪೈಪೋಟಿ ಇರುತ್ತಾ ಹೇಗೆ? ಪ್ರಬಲವಾದಂತಹ ಪ್ರತಿ ಸ್ಪರ್ಧಿನ ಅವರು? ನಾನು ಕಾಂಗ್ರೆಸ್ ಹೈಕಮಾಂಡ್ ಅವ್ರಿಗೆ ಸಾಹೇಬ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ರಕ್ಷಾರಾಮಯ್ಯ ಅವ್ರಿಗೆ ಮೊಯ್ಲಿ ಬದಲು ಪ್ರದೀಪ್ ಈಶ್ವರ್ ಅಂತ ಅಂತೀಯಾರಲ್ವ, ಈಗ ಪ್ರದೀಪ್ ಈಶ್ವರ್ ಅವ್ರಿಗೆ ಕೊಡಿ. ನಿನ್ನೆ ಕೂಡ ಯಾವುದೋ ಒಂದು ಮಾಧ್ಯಮದಲ್ಲಿ ಅವ್ರು ಮಾತಾಡಿದ್ದಾರೆ. ಏನಂತ ಮಾತಾಡಿದ್ದಾರೆ, ನರಸತ್ತವರು ಏನೇನೋ ಮಾತಾಡಿದ್ದಾರೆ. ನಾವು ಅದ್ರ ಬಗ್ಗೆ ಹೇಳ್ತೀವಿ, ನರ ಯಾರು ಗಟ್ಟಿ ಇದೆ ಅಂತ. ಈಗ ಬಂದು MP ಚುನಾವಣೆಗೆ ನಿಂತ್ಕೊಳ್ಳಿ. ಬೇಡ, ಇಲ್ಲಿ ಬಾಗೇಪಲ್ಲಿ ತಾಲೂಕು ನಮ್ಮದು. ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ಸಲ್ಲೇ ಗೆದ್ದಿರೋ ಮುನ್ಸಿಪಲ್ ಕೌನ್ಸಿಲರ್ಸ್ ಇದ್ದಾರೆ, ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಯಾರನ್ನ ಅವ್ರನ್ನೇ ರಾಜೀನಾಮೆ ಮಾಡಿಸ್ಲಿ, ಯಾರು ನಮ್ಮ ಹುಡುಗರಲ್ಲಿ ಒಬ್ರು ಹುಡುಗರು ನಿಲ್ಲಿಸ್ತೀವಿ. ನಾವು ಯಾವ ಪಕ್ಷನೂ ಬೇಡ, ಸುಧಾಕರ್ ಅವ್ರ ಫೋಟೋ ಇಟ್ಕೊಂಡು ನಾವು ಚುನಾವಣೆಗೆ ಬರೋಕ್ಕೆ ರೆಡಿ ಇದ್ದೀವಿ. ಅವ್ರಿಗೇನಾನ ಇದ್ರೆ ಬರಲಿ ಬಿಡಿ. ಓಕೆ, ನೀವೀಗ MLA ಏನು ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡಿದ್ರಿ. ಸೊ ಅವರು ಕಂಟೆಸ್ಟ್ ಮಾಡಬೇಕು ಅಂತ. ಬಟ್ MLA ಆಗಿರುವಂತಹವರು MP ಎಲೆಕ್ಷನ್ಗೆ ನಿಂತಹ ಸಂದರ್ಭದಲ್ಲಿ ಮತ್ತೆ ಬೈ ಎಲೆಕ್ಷನ್ ನಡೆಸಬೇಕಾಗತ್ತೆ. ಸೊ ಇದೆಲ್ಲವೂ ಕೂಡ ಖರ್ಚು ಅಲ್ವಾ? ಅದು ಜನರ ದುಡ್ಡೇ ಆಗಿರೋದ್ರಿಂದ. ಮೇಡಮ್, ಖರ್ಚು ವೆಚ್ಚ ಅನ್ನೋದು ಮಾಮೂಲಿ. ಬಟ್ ಇವ್ರು ಮಾತಾಡಬೇಕಾದ್ರೆ ಮೊನ್ನೆ ಚುನಾವಣೆಯಲ್ಲಿ ಸಾಕಷ್ಟು ಕೆಲವು ಇದು ಸುಧಾಕರ್ ಅವರ ಬಗ್ಗೆ ಮಾತನಾಡಿದ್ದಾರೆ ಅನ್ನೋ ಕಾರಣಕ್ಕೆ ನೀವು ಅವರಿಗೆ ಈ ಬಾರಿ ನಿಲ್ಲಿ ಅಂತ ಹೇಳ್ತಾ ಇರೋದಾ ಹೇಗೆ? ಹೌದು ಮೇಡಮ್. ಇವಾಗ ಸುಧಾಕರ್ ಅವ್ರ ಬಗ್ಗೆ ಮಾತಾಡಿ ಇವತ್ತು ಬಾಗೇಪಲ್ಲಿ ಅಂತಲ್ಲ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವ್ರು ಬಂದ ಮೇಲೇ BJP ಅನ್ನೋ ಕಾವೆದ್ದಿರೋದು. ಇಷ್ಟಕ್ಕೆ ಮುಂಚೆ ನಾವೆಲ್ಲ CPM ಅಲ್ಲಿ ಇದ್ದಂತಹ ವ್ಯಕ್ತಿಗಳು ನಾವು ಅವ್ರ ಅಭಿವೃದ್ಧಿ ನೋಡಿ ಯುವಕರು ಅವ್ರು ಮಾಡ್ತಾರೆ ಅಂತ ನಂಬಿ ನಾವು ಅವ್ರ ಜೊತೆಲಿ ಬಂದಿದ್ದೀವಿ ಮೇಡಮ್. ನಾವು ಹಾಗಾಗಿ ಅವ್ರಿಗೆ ಮಾಡಬೇಕು ಅಂತಿದ್ದೀವಿ. ಸರ್, ಈಗ ಕೆ ಸುಧಾಕರ್ ಅವರು ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಬಟ್ ಯಾರೂ ಕೂಡ ಅಧಿಕೃತವಾಗಿ ಹೇಳ್ತಾ ಇಲ್ಲ. ಸೊ ಆ ರೀತಿ ಚರ್ಚೆ ಏನಾದರೂ ಇದೆಯಾ ಇಲ್ಲಿ ಲೋಕಲಲ್ಲಿ? ಮೇಡಮ್, ಈಗ ಆನೆ ನೋಡಿ ನಾಯಿ ಬೊಗಳುತ್ತಂತೆ, ಆ ಥರ ಅವರು ನಮ್ಮ ನಾಯಕರು ಬಂದ್ಬಿಟ್ಟು ಆನೆ ಇದ್ದಂಗೆ ನಾಯಿಗಳು ಬೊಗಳ್ತಾ ಇರುತ್ತೆ. ನಾವು ಅದಕ್ಕೆಲ್ಲ ಕಿವಿ ಹಾಕೋಕ್ಕಾಗಲ್ಲ ಮೇಡಮ್. ಅವರು ಕಾಂಗ್ರೆಸ್ಗೆ ಹೋಗೋದು ಯಾವುದೇ ರೀತಿ ಇಲ್ಲ. ನಮ್ಮ ನಾಯಕರು ನಮ್ಗೆ ಹೇಳಿದ್ದಾರೆ, ನಾವು ಒಂದು ಸಾರಿ ನಮಗೆ ಸಿದ್ಧಾಂತ ಇಷ್ಟ ಬಿದ್ದು, ನಾವು ನರೇಂದ್ರ ಮೋದಿ ಅವರ ನಾಯಕತ್ವ ಇಷ್ಟ ಬಿದ್ದು ನಾವು BJPಗೆ ಬಂದಿದ್ದೀವಿ. ರಾಜಕೀಯ ಅಂತ್ಯ ಆಗೋವರೆಗೂ BJPಯಲ್ಲೇ ಇರ್ತೀವಿ ಅಂತ ಅವರು ಹೇಳಿದ್ದಾರೆ. ನಾವು ಅವ್ರ ಹಿಂದೆ ಇರ್ತೀವಿ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ. ಓಕೆ, ಈಗ ಬಾಗೇಪಲ್ಲಿ ಬಗ್ಗೆ ಮಾತನಾಡೋದಾದ್ರೆ ಹೇಗೆ ಅಭಿವೃದ್ಧಿ ಆಗಿದೆಯಾ ಹೇಗೆ? ಯಾಕಂದರೆ ಕಾಂಗ್ರೆಸ್ MLA ಇದ್ದಾರೆ ಸುಬ್ಬಾರೆಡ್ಡಿ ಅವರು, ಕೆಲಸಗಳನ್ನ ಮಾಡಿದಾರಾ ಹೇಗೆ ಸರ್?
ಮೇಡಮ್ ಇದು ಸೂಕ್ತವಾದ ಸಮಯ ಅಲ್ಲ ಮಾತಾಡೋದಕ್ಕೆ, ಅದಕ್ಕೆ ಬೇರೆ ವೇದಿಕೆ ಇದೆ, ಅದರಲ್ಲಿ ಮಾತಾಡ್ತೀವಿ. ಏನಾಗುತ್ತೆ ಅಂದ್ರೆ MLAಗಳು ಯಾವ ಪಕ್ಷದವ್ರು ಇರ್ತಾರೋ ಅದೊಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ MP ಆಗಿ ನಿಂತವ್ರಿಗೆ. ಸೊ ಅಲ್ಲಿನ ವೋಟ್ ಜಾಸ್ತಿ ಬರುತ್ತೆ ಅನ್ನೋದು ಸಾಕಷ್ಟು ನಿರೀಕ್ಷೆ ಇರುತ್ತೆ. ಬಟ್ ಇಲ್ಲಿ ಉಲ್ಟಾ ಆಗತ್ತಾ? ನಿಜಕ್ಕೂ ಕಾಂಗ್ರೆಸ್ ಅಲೆ ಇದೆಯಾ ಅಥವಾ BJP ಅಲೆ ಇದೆಯಾ, JDS ಅಲೆ ಇದೆಯಾ, ಹೇಗೆ? ಮೇಡಮ್ ಇಲ್ಲಿ ಕಾಂಗ್ರೆಸ್ಸು BJP ಅನ್ನೋದಕ್ಕಿಂತ ವ್ಯಕ್ತಿಪರ ಅಭಿಪ್ರಾಯ ಜಾಸ್ತಿ ಇದೆ. ಸುಧಾಕರ್ ಅವರು ಅಂತಂದರೆ ಇಲ್ಲಿ ಜನ ನಂಬುತ್ತಾರೆ. ಸುಧಾಕರ್ ಅವರು ಅಂದರೆ ಕೆಲಸ ಮಾಡಿದ್ದಾರೆ. ಈ ಹಿಂದೆ ಇಲ್ಲಿ ನಮ್ಮಲ್ಲಿ GV ಶ್ರೀರಾಮ್ ರೆಡ್ಡಿ ಅಂತ ಒಬ್ಬರು ನಾಯಕರಿದ್ದರು. ಅವರು ಈಗ ದಿವಂಗತರಾಗಿದ್ದಾರೆ. ಅವ್ರು ಯಾವುದೇ ರೀತಿ ಯಾವುದೇ ಚುನಾವಣೆಗೆ ದುಡ್ಡು ಕಾಸು ಏನೂ ಖರ್ಚು ಮಾಡ್ತಿರ್ಲಿಲ್ಲ. ಅಲ್ಲಿಗೂ 53,000 54,000 ಮತ ಬರ್ತಿತ್ತು. ಏನಕ್ಕೆ ಬರ್ತಿತ್ತು ಅಂದರೆ ಹೀಸ್ ಆನ್ ವರ್ಕರ್. ಅದೇ ವರ್ಕರ್ ಸುಧಾಕರ್ ಅಂತ ನಾವು ನಂಬಿದ್ದೀವಿ. ಈಗ ಅವ್ರೀಗ ತೀರ್ಕೊಂಡು ಯಾವುದೋ ಲೋಕದಲ್ಲಿದ್ದಾರೆ. ನಾವು ಇವಾಗ ಅದೇ ಥರ ನಮ್ಮ ಲೀಡರ್ಶಿಪ್ ಎಲ್ಲ ಕ್ವಾಲಿಟೀಸ್ ನಮ್ಮ ಸುಧಾಕರ್ ಅವರಿದೆ ಅಲ್ಲಿದೆ ಅಂತ ನಾವು ಅಲ್ಲಿ ಬಂದಿದ್ದೀವಿ. ನಾವು ಅವ್ರಿಗೋಸ್ಕರ ಕಷ್ಟ ಬೀಳ್ತೀವಿ ಮೇಡಮ್. ಓಕೆ, ಈಗೇನು ರಾಜ್ಯದಲ್ಲಿ BJP ಮತ್ತು JDS ಮೈತ್ರಿ ಮಾಡ್ಕೊಂಡಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಇನ್ ಕೇಸ್ ಏನಾದರೂ ಇಲ್ಲಿ JDS ಕ್ಯಾಂಡಿಡೇಟನ್ನು ಹಾಕಿದರೆ ಏನಾದರೂ ಬದಲಾಗತ್ತಾ? ಅಂದರೆ ಆಲ್ರೆಡಿ ಈಗ ಫಿಕ್ಸ್ ಆಗಿದೆ BJP ಅಭ್ಯರ್ಥಿಯನ್ನೇ ಹಾಕ್ತೀವಿ ಅಂತ. ಏನಾದರೂ ರಾಜಕೀಯ ಲೆಕ್ಕಾಚಾರಗಳು ಉಲ್ಟಾಗಿ JDS ಅಭ್ಯರ್ಥಿಯನ್ನು ಹಾಕಿದರೆ ಏನಾಗ್ಬೋದು ಸರ್? ಮೇಡಮ್ ನಾವಂತೂ ಒಂದು ಹೇಳ್ತೀವಿ, BJP ಅಭ್ಯರ್ಥಿನೇ ಬೇಕು, ನಮ್ಗೆ ಸುಧಾಕರ್ ಬೇಕು. ನಾವು ಡಿಮ್ಯಾಂಡ್ ಮಾಡೋದು ಸುಧಾಕರ್ಗೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀವಿ. ಸ್ಟೇಟಲ್ಲಿ ಈಗ 28 ಲೋಕಸಭಾ ಕ್ಷೇತ್ರ ಇದೆ. ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರಬಹುದು, ಎಷ್ಟು ವಿನ್ ಆಗ್ಬೋದು? ಮೇಡಮ್ 90% 28 ಕ್ಷೇತ್ರದಲ್ಲಿ 90% BJPನೇ ಬರುತ್ತೆ. 10% ಲೆಕ್ಕಾಚಾರ ಉಲ್ಟಾ ಆಗ್ಬೋದು ಅಂತ ನಮ್ಮ ಅಭಿಪ್ರಾಯ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್ ನರೇಂದ್ರ ಮೋದಿ ಈಸ್ ಆನ್ ಲೆಜೆಂಡರಿ ಹೀರೋ. ಓಕೆ, ಅವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ. ಅವರು ಬಂದ ಮೇಲೆ ದೇಶ ಎಷ್ಟು ಬದಲಾವಣೆ ಆಗಿದೆ, ಆರ್ಥಿಕ ಪರಿಸ್ಥಿತಿ ಎಲ್ಲಿದ್ದು ಎಲ್ಲಿಗೆ ಬಂದಿದೆ, ಇದೆಲ್ಲ ನಾವೆಲ್ಲ ಪರಿಗಣನೆ ಮಾಡಬೇಕು. ಇವತ್ತು ನಮ್ಮ ದೇಶಕ್ಕೆ ಈ ಹಿಂದೆ ಎಷ್ಟು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟು ಸಾರಿ ಬಾಂಬ್ ಬ್ಲಾಸ್ಟ್ಗಳಾಯಿತು, ಎಷ್ಟು ಸಾರಿ ಇದಾಯಿತು, ಅವೆಲ್ಲ ನಾವು ನೋಡಬೇಕಲ್ಲ. ಈ 10 ವರ್ಷದಲ್ಲಿ ಎಲ್ಲಿ ಆ ಥರ ಯಾವುದು ಕಾಣಿಸ್ಲಿಲ್ಲ ಅಲ್ವಾ? ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲ. ಓಕೆ, ಅವರೇನೋ ಒಂಥರ ನಾವು ಈಗ ನಮ್ಮ ಕ್ಷೇತ್ರದಲ್ಲಿ ನಾವು ಫಸ್ಟ್ ನಮ್ಮನೆ ನಾವು ಸರಿ ಮಾಡ್ಕೊಳ್ಳೋಣ ಮೇಡಮ್, ಮತ್ತು ದೇಶ ನೋಡೋಣ. ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ಸುಧಾಕರ್ ಅವ್ರನ್ನ ಗೆಲ್ಸ್ಕೊತೀವಿ. ದಯವಿಟ್ಟು ನಾವು ಒಂದು ಹೇಳ್ತೀವಿ ಪಕ್ಷಕ್ಕೆ, ಸುಧಾಕರ್ ಅವರು ಬಂದ ಮೇಲೇ ಈ ಜಿಲ್ಲೆಯಲ್ಲಿ BJP ಪಕ್ಷ ಅನ್ನೋದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿದೆ. ಅದನ್ನು ಹಿಂಗೆ ಕಾಪಾಡ್ಕೋಬೇಕಂತಂದರೆ ಸುಧಾಕರ್ ಅವ್ರನ್ನ ನೀವು ಕಾಪಾಡ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಮೇಡಮ್ ಲೋಕೇಶ್ ಕುಮಾರ್ ಅಂತ ನನ್ನ ಓಕೆ, ಹೆಸರು. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಏನಿದೆ ಸರ್ ರಾಜಕೀಯ ಲೆಕ್ಕಾಚಾರ ಇಲ್ಲಿ? ಜನರೆಲ್ಲ ಏನು ಹೇಳ್ತಾರೆ? ಯಾರು ಪರವಾಗಿದ್ದಾರೆ? ಮೇಡಮ್ BJP ಪರವಾಗೇ ಇದ್ದಾರೆ. ನೀವು ಇದ್ರ ಮೊದಲು ಹೇಳ್ತಾ ಇದ್ರಿ. ಇಲ್ಲಿ ಮೊದಲು ಬಚ್ಚೇಗೌಡ ನಿಂತಾಗ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ 5,000 ವೋಟ್ ಮೆಜಾರಿಟಿ ಕೊಟ್ಟಿತ್ತು. ಓಕೆ, ಅದಕ್ಕೆ ಮೊದಲು ಬಂದಿರೋ ಒಂದು ಹೆಚ್ಚು ಕಮ್ಮಿ ಅವಾಗ ಸೆಕೆಂಡ್ ಪ್ಲೇಸ್ ಬಂದಿತ್ತು. ಆದರೆ ಇವಾಗ ಮೋದಿ ಅನೇಕ ಯೋಜನೆಗಳಲ್ಲಿ ಈ ಚಿಕ್ಕಬಳ್ಳಾಪುರ ರೈತರಿಗಾಗಲಿ ಬಡವರಿಗಾಗಲಿ ಅನೇಕ ಯೋಜನೆಗಳನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಆದರೆ ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನ ನಂಬ್ತಾ ಇಲ್ಲ. ಯಾಕಂದರೆ ಕೆಲವೊಂದು ಬರ್ತಾ ಇಲ್ಲ. ಇವೆಲ್ಲ ಬೋಗಸ್ ಗ್ಯಾರಂಟಿಗಳು. ನರೇಂದ್ರ ಮೋದಿ ಕೊಡ್ತಾರಂತ ಗ್ಯಾರಂಟಿ ಯೋಜನೆಗೆ ಜನರು ಮೋದಿ ಮೇಲೆ ಒಂದು ಆಧಾರ ಇದ್ದಾರೆ ಅಂತ ನಾನು ಹೇಳ್ಕೋಬೇಕು. ಈಗ ಬಚ್ಚೇಗೌಡರಿಗೆ 5,000 ವೋಟ್ ಲೀಡ್ ಕೊಟ್ಟಿದ್ವಿ ಅಂತ ಹೇಳ್ತಾ ಇದ್ರಿ. ಬಟ್ ಎಲ್ಲೋ ಒಂದು ಕಡೆ ಬಚ್ಚೇಗೌಡರ ಕಾರ್ಯವೈಖರಿಗೂ ಕೂಡ ಅಸಮಾಧಾನ ಶುರುವಾಗಿತ್ತು. ಬಟ್ ಅವರೀಗ ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಸೊ ಅದೆಲ್ಲಾದರೂ ಮೈನಸ್ ಆಗತ್ತಾ? ಮೇಡಮ್ ಆವತ್ತು ಬಚ್ಚೇಗೌಡರು ನೋಡಿ ಆವತ್ತು 5,000 ವೋಟ್ ಮೆಜಾರಿಟಿ ಬಂದಿಲ್ಲ. ಮೊದಲು 5 ವರ್ಷ ಮೋದಿ ಆಡಳಿತ ಸರ್ಕಾರ ನೋಡಿ ಮತ್ತೆ ಆವಾಗ ಮೊದಲು ಬಾರಿ ನಿಂತಾಗ ಬಚ್ಚೇಗೌಡ ಸೋತರು. ಆವಾಗ ಸೋತ 5 ವರ್ಷ ನರೇಂದ್ರ ಮೋದಿ PM ಆಗಿ ಕೆಲಸ ಮಾಡಿ ಮತ್ತೆ 2ನೇ ಬಾರಿ ಪ್ರಧಾನಮಂತ್ರಿ ಬಚ್ಚೇಗೌಡರು ಸದಸ್ಯರಾಗಿದ್ದರು. ಆವಾಗ ಅವರು ಮಾಡಿರೋ ಯೋಜನೆಗಳು ನೋಡಿಬಿಟ್ಟು ಇಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ BJPಗೆ 5,000 ವೋಟ್ ಮೆಜಾರಿಟಿ ಬಂತು. ಓಕೆ, ಅಂದರೆ ನೀವು ಹೇಳ್ತಾ ಇರೋದು ನರೇಂದ್ರ ಮೋದಿ ಅವರಿಂದಾಗಿ ಸೊ ಇಲ್ಲಿ BJP ಅಭ್ಯರ್ಥಿ ಯಾರಿರ್ತಾರೆ ಅವರಿಗೆ ಹೆಚ್ಚಿನ ವೋಟ್ ಬರುತ್ತೆ ಅಂತಾನೆ ಹೇಗೆ? ಮೇಡಮ್ ಖಂಡಿತ ಅದು BJP ನರೇಂದ್ರ ಮೋದಿ ದೇಶದ ಹಿಂದುತ್ವ, ಸನಾತನ ಹಿಂದುತ್ವ ಧರ್ಮ ಬಗ್ಗೆ ಆಗಲಿ ಅದು ಆಧಾರದ ಮೇಲೇ ಅತಿ ಹೆಚ್ಚು BJP ನರೇಂದ್ರ ಮೋದಿ ಒಲದಿಂದನೇ BJP ಅಭ್ಯರ್ಥಿಗೆ ವೋಟ್ ಬೀಳೋದು. ಓಕೆ, ಡಾಕ್ಟರ್ K ಸುಧಾಕರ್, ರಕ್ಷಾರಾಮಯ್ಯ ಯಾರಾಗ್ತಾರೆ MP? ಮೇಡಮ್ ಇಲ್ಲಿ ಡಾಕ್ಟರ್ ಸುಧಾಕರೇ ಆಗಬೇಕು. ಯಾಕಂದರೆ ಇಲ್ಲಿ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ, ನೀರು ತಂದಿದ್ದಾರೆ. ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಅವರು ಮಂತ್ರಿ ಆದಮೇಲೆ ಅನೇಕ ಡೆವಲಪ್ಮೆಂಟ್ ಆಗಿದೆ. ಅವರು ವಿಧಾನಸಭಾ ಕ್ಷೇತ್ರ ಅಂತಲ್ಲ, ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಸಚಿವರು ಉಸ್ತುವಾರಿ ಆಗಿದ್ದಾಗ ನಮ್ಮ ಕ್ಷೇತ್ರದಲ್ಲಿ ಅವರ ಅನುದಾನದಲ್ಲಿ ಅನೇಕ ಕಾರ್ಯ ಯೋಜನೆಗಳು, ಹಾಸ್ಪಿಟ್ಲ್ ಆಗಿರ್ಬೋದು, ಎಲ್ಲ ರೀತಿಯೂ ಅನುಕೂಲ ಆಗಿದೆ ಅವರಾಗಿದ್ದರಿಂದ. ಅವರು ಇಲ್ಲಿ ನಾನು BJP ಮಂತ್ರಿ ಅಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಅಂದ್ಬಿಟ್ಟು ಅನುದಾನಗೇನು ಬಾಗೇಪಲ್ಲಿ ವಿಧಾನಸಭೆ ಕೊರತೆ ಮಾಡಿಲ್ಲ. ಈ ಬಾಗೇಪಲ್ಲಿಗೆ ಏನು ಬರಬೇಕು, ಸರ್ಕಾರದಿಂದ ಏನು ಬರಬೇಕು, ಬಾಗೇಪಲ್ಲಿಗೆ ಎಲ್ಲ ರೀತಿ ಅನುಕೂಲ ಮಾಡಿದ್ದಾರೆ ಅವಾಗ ಮಂತ್ರಿ ಸುಧಾಕರ್ ಇದ್ದಾರೆ. ಸ್ಥಳೀಯ ಶಾಸಕರಾಗಿರುವಂತಹ ಸುಬ್ಬಾರೆಡ್ಡಿ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ ಸರ್? ಇವಾಗ ನನ್ನ ಆತ್ಮೀಯ ಸ್ನೇಹಿತರು
ರೈತರು ಹೇಳಿದ್ರು ಈ ಸಮಯ ಅಂಥದ್ದಿಲ್ಲ ಅವ್ರು ಮಾಡಿರೋದು ನಾವು ಹೇಳ್ತೀವಿ, ಒಂದು ಸಂದೇಶ ಕೊಡ್ತೀವಿ, ಅವ್ರು ಮಾಡಿರೋದು ಏನೂ ಇಲ್ಲ. ಇಲ್ಲಿ ಏನನ್ನ ಬಾಗೇಪಲ್ಲಿಯಲ್ಲಿ ಅಭಿವೃದ್ಧಿ ಮಾಡಿದಾರಂದರೆ ಅದು ಸಂಪಂಗಿ ಮತ್ತು ಶ್ರೀರಾಮ್ ರೆಡ್ಡಿ ಅವರಿಬ್ಬರು ಬಿಟ್ಟರೆ ಯಾರೂ ಮಾಡಿಲ್ಲ. ಅವ್ರು ಮಾಡಿರೋವಂಥ ಪಾಲಿಟೆಕ್ನಿಕಲ್ ಕಾಲೇಜ್ ಆಗಿರ್ಬೋದು, ಹಾಸ್ಪಿಟ್ಲ್ ಆಗಿರ್ಬೋದು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ಈ ತಾಲೂಕು ಆಫೀಸ ಅವರಿಬ್ಬರು ಕೊಡುಗೆನೇ ಅದು. ಓಕೆ ಸರ್, ಎಲ್ಲ ಒಂದು ಕಡೆ ಈಗ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅಲೋಕ್ ವಿಶ್ವನಾಥ್ ಅವರ ಹೆಸರು ಕೇಳಿ ಬಂದಿತ್ತು, ಜೊತೆ ಸುಧಾಕರ್ ಅವರ ಹೆಸರು ಕೇಳಿ ಬಂದಿತ್ತು. ಸೊ ಈಗ ಏನು ಒಬ್ಬರಿಗೆ ಟಿಕೆಟ್ ಸಿಕ್ಕರೆ ಇನ್ನೊಬ್ಬರಿಗೆ ಅಸಮಾಧಾನ ಆಗೋದು ಸಹಜ. ಈ ಒಂದು ವೈಮನಸ್ಸು ಏನಾದರೂ ಚುನಾವಣೆಯ ಮೇಲೆ ನೇರವಾದಂತಹ ಪರಿಣಾಮ ಬೀರಬಹುದಾ? ಮೇಡಮ್, ನನ್ನ ಅಭಿಪ್ರಾಯ ಏನಂದರೆ ಡಾಕ್ಟರ್ ಸುಧಾಕರ್ ಅವರು ಸ್ಥಳೀಯರು. ಯಾಕಂದರೆ ಇವಾಗ ಬೇರೆ ಜಿಲ್ಲೆಯವ್ರಿಗೆ ಆಲ್ರೆಡಿ ಈ ಕ್ಷೇತ್ರಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಕೊಟ್ಟು ಅವ್ರು ಏನು ಕೆಲಸ ಮಾಡಿಲ್ಲ. ಈ ಲೋಕಲ್ ಸುಧಾಕರ್ ಅವರು ಪೈರಾಸಂದ್ರದವರು ಇಲ್ಲಿ ಲೋಕಲ್ ಅವ್ರು ಕೊಟ್ಟರೆ ಅನುಕೂಲ ಇರ್ತದೆ. ವಿಶ್ವನಾಥ್ ಅವ್ರ ಕಡೆಯವರು ನಮ್ಮವರೇ, ಅವ್ರು ನಮ್ಮ ಆತ್ಮೀಯ ಕಾರ್ಯಕರ್ತರು ಅವರು ಲೋಕ್ ಕುಮಾರ್ ಅವ್ರನ್ನ ಹೆಸರಿಡೋಂತಿಲ್ಲ. ಯಾಕಂದರೆ ಅವ್ರು ಮೂಲತಃ BJP ಅವರ. ಯಾರು ಬಂದ್ರೂ BJPಯಲ್ಲೇ ಅಭ್ಯರ್ಥಿ ಯಾರೇ ಆಗಿದ್ರು ಗೆಲ್ತಾರೆ. ಏನಂದರೆ ಸುಧಾಕರ್ ಕೊಟ್ಟರೆ 2 ಲಕ್ಷ ಮತ ಮೆಜಾರಿಟಿಯಲ್ಲಿ ಗೆಲ್ತಾರೆ. ಇಲ್ಲ ಓಕೆ, ಈಗ ಸುಧಾಕರ್ ಅವ್ರಿಗೆ ಟಿಕೆಟ್ ಸಿಕ್ಕರೆ BJP ಮತ್ತು JDS ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ಕೆಲಸವನ್ನ ಮಾಡ್ತಾರಾ ಹೇಗೆ? ಮೇಡಮ್, ಖಂಡಿತ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ಸಮ್ಮಿಷ್ಟ ಇವಾಗ ಮೈತ್ರಿ ಮಾಡ್ಕೊಂಡಿದ್ದಾರೆ ಅವರು JDS ಪಕ್ಷದವರು ಮೋದಿ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಅವ್ರಿಗೂ ದೇಶ ಚೆನ್ನಾಗಿರ್ಬೇಕಂದ್ರೆ ಮೋದಿ ಬರಬೇಕಂತ ಮಾಧ್ಯಮದಲ್ಲಿ ದೇವೇಗೌಡರೇ ಹೇಳ್ತಾರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ನರೇಂದ್ರ ಮೋದಿ ಅಲ್ಲ, ನಾರಾಯಣ ಅವತಾರ ನರೇಂದ್ರ ಮೋದಿ ಅವರು ದೇವರಿದ್ದಂಗೆ ಈ ದೇಶಕ್ಕೆ. ಯಾಕಂದರೆ ಗಡಿ ಭಾಗದಲ್ಲಿ ಮೊನ್ನೆ ನೋಡಬೇಕಾಯ್ತು, ಚೈನಾದವರು ತೊಂದರೆ ಕೊಡ್ತದಕ್ಕೆ 20,000 ಸೈನಿಕರು ಯೋಜನೆ ಮಾಡಿ ಗಡಿ ಭಾಗದಲ್ಲಿ ಆ ಥರ ನಿರ್ಣಯ ಎಲ್ಲ ಮಿಲ್ಟ್ರಿಗೆ ಕೊಟ್ಬಿಟ್ಟಿದ್ದಾರೆ. ಹಿಂದೆ ಸರ್ಕಾರ ಎಲ್ಲ ಅವ್ರನ್ನೇ ನಿರ್ಣಯ ತೊಗೋಬೇಕಾಯ್ತು, ಅವ್ರಿಗೇನು ಪವರ್ಸ್ ಕೊಟ್ಟಿದ್ದಿಲ್ಲ. ಇವಾಗ ನರೇಂದ್ರ ಮೋದಿ ಎಲ್ಲ ಪವರ್ಸ್ ಎಲ್ಲ ಅವ್ರಿಗೆ ಕೊಟ್ಟಿದ್ದಾರೆ. ಗಡಿ ಭದ್ರತೆ, ಜನ ರಕ್ಷಣೆಗೆಲ್ಲ ನಿರ್ಣಯ ತೊಗೊಳಕ್ಕೆ ಮಿಲ್ಟ್ರಿಗೆ ಬಿಟ್ಬಿಟ್ಟಿದ್ದಾರೆ ಅವರು. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್, ಅವ್ರ ಬಗ್ಗೆ ಇವಾಗ ಟಿಕ್ಟಾಕಲ್ಲಿ ನೋಡ್ತೀರಾ, ಒಂದು ಹಾಡು ಬರ್ತದೆ, ಆ ಥರ ಅಷ್ಟೇ ಅವ್ರದ್ದು. ಓಕೆ, ಥ್ಯಾಂಕ್ ಯು ಸರ್. ಸರ್, ತಮ್ಮ ಹೆಸರು? ಮಂಜುನಾಥನ್ ಮೇಡಮ್. ಓಕೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸುಧಾಕರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಮೈತ್ರಿ ಅಭ್ಯರ್ಥಿಯಾಗಿ. ಜೊತೆಗೆ ಇನ್ನೊಂದು ಕಡೆ ರಕ್ಷಾರಾಮಯ್ಯ. ಡಾಕ್ಟರ್ ಸುಧಾಕರ್, ರಕ್ಷಾರಾಮಯ್ಯ, ಯಾರು ಗೆಲ್ತಾರೆ ಸರ್? ಆಬ್ವಿಯಸ್ಲಿ BJPನೇ ಗೆಲ್ಲುತ್ತೆ ಮೇಡಮ್. ಯಾಕೆ ಸರ್ BJP ಗೆಲ್ಲುತ್ತೆ? BJP ನಾವು ನೋಡ್ತಾ ಇದ್ದೀವಿ, ಏನು ಕಾಂಗ್ರೆಸ್ನವರು ಸುಮಾರು 40-50 ವರ್ಷದಿಂದ ಮಾಡದೇ ಇರೋ ಕೆಲಸಗಳನ್ನ ಬರೀ 4-5 ವರ್ಷದಲ್ಲಿ, ಒಂದು 10 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ನಮ್ಮ BJP ಸರ್ಕಾರ ಮಾಡಿ ತೋರಿಸ್ಕೊಟ್ಟಿದೆ. ಆದ್ದರಿಂದ ಖಂಡಿತ BJP ಬರುತ್ತೆ, BJPನೇ ಗೆಲ್ಲುತ್ತೆ. ನೀವೀಗ BJP ಗೆಲ್ಲುತ್ತೆ ಅಂತ ಹೇಳ್ತೀರಿ, ಬಟ್ ಬಾಗೇಪಲ್ಲಿಯಲ್ಲಿ ಶಾಸಕರಾಗಿರುವಂಥವರು ಕಾಂಗ್ರೆಸ್ನವರು, ಜೊತೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಸುಧಾಕರ್ ಅವರು ಸೋತಿದ್ರು. ಸೊ ಆದರೂ ಕೂಡ ಗೆಲ್ತಾರಾ ಹೇಗೆ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸುಧಾಕರ್ ಅವರು ಸೋಲಿಲ್ಲ, ಅಲ್ಲಿನ ನಾವು ಕಾರ್ಯಕರ್ತ ಸೋತಿದ್ದೀವಿ ಅಷ್ಟೇ. ಅವ್ರು ಸೋಲಿಲ್ಲ. ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಇಡೀ SR ಬೊಮ್ಮಾಯಿ ಮಾನ್ಯ ಮುಖ್ಯಮಂತ್ರಿ ಕ್ಷೇತ್ರಗಳು ಆಗಿಲ್ಲ. ಅಂಥ ಒಂದು ಅಭಿವೃದ್ಧಿ ಕಾರ್ಯ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಆಗಿದೆ. ನೀವು ನೋಡಿ, ಚೆನ್ನವಾಲಿ ನೀರು ತಂದ 163 ಕೆರೆಗಳನ್ನ ನೀರು ತುಂಬಿಸಿದ್ರು ಅವರು. ಈಶಾ ಫೌಂಡೇಶನ್, ಸದ್ಗುರು ಈಶಾ ಫೌಂಡೇಶನ್ ತಂದರು. ಸುಸಜ್ಜಿತ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ರು ಅವರು. ಮತ್ತು ಮೆಡಿಕಲ್ ಕಾಲೇಜು ಏನು ಬಂಡೆ DK ಶಿವಕುಮಾರ್ ಅವರು ತಗೊಳ್ಳೋಕ್ಕಾಗಲಿಲ್ಲ, ಅವ್ರ ಹತ್ರನೇ ಕಿತ್ಕೊಂಡ್ಬಂದು ಮೆಡಿಕಲ್ ಕಾಲೇಜ್ ತಂದರು. ಮತ್ತು ಸುಮಾರು 4,000ಕ್ಕೂ ಹೆಚ್ಚಿನ ನಿವೇಶಗಳನ್ನು ಕೊಡಿಸಿದ್ರು ಅವರು. ಸುಮಾರು ಒಂದು ಒಳ್ಳೊಳ್ಳೆ ಕೆಲಸ ಸುಮಾರು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬಟ್ ಅವರು ಸೋತಿಲ್ಲ, ಅಲ್ಲಿರೋ ನಾವು ಕಾರ್ಯಕರ್ತ ಸೋತಿದ್ದೀವಿ. ಅವರು ಸೋಲಿಸ್ಕೊಂಡು ನಾವು ಸೋತಿದ್ದೀವಿ ಅಷ್ಟೇ. ಅವ್ರು ನಿರಂತರವಾಗಿ ಫುಲ್ ಟೈಮು ಹಾರ್ಡ್ ವರ್ಕರ್. ಅವರು ಜನಸೇವೆಗಾಗಿ ಹುಟ್ಟಿರೋದು, ಜನಸೇವೆಗಾಗೇ ಬೆಳೀತಾ ಇರೋರು ಅವರು. ಅವರು ಸೋತಿಲ್ಲ, ನಾವು ಸೋತಿರೋದು ಅಷ್ಟೇ. ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರು ಪ್ರಬಲವಾಗಿರುವಂತಹ ಪ್ರತಿಸ್ಪರ್ಧಿ ಆಗ್ತಾರಾ, ಏನನ್ಸುತ್ತೆ? ಅವರು ಕೂಡ ಯುವ ಮುಖಂಡರು, ಸೊ ಅವ್ರಿಗೂ ಕೂಡ ಒಂದಷ್ಟು ವೋಟ್ ಬ್ಯಾಂಕ್ ಇದೆ. ಸೊ ಹಾಗಾಗಿ ಹೇಗಿರುತ್ತೆ ಸರ್ ಪೈಪೋಟಿ? ಇರ್ಬೋದು ಮೇಡಮ್. ನೀವು ಹೇಳಿದ್ದು ಹೋಯ್ತು, ಹಿಂದಿನ ಕಾಲಕ್ಕೆ ಹೋಯ್ತು. ಏನು ನರೇಂದ್ರ ಮೋದಿಜಿಯವರು ಅಟಲ್ ಬಿಹಾರಿ ವಾಜಪೇಯಿ ಬರದೇ ಇದ್ದಾಗ, ಇಂದಿರಾ ಗಾಂಧಿ ಅವರಿದ್ದಾಗ ಇತ್ತು ಕಾಂಗ್ರೆಸ್ಗೆ. ಈಗಿಲ್ಲ, ಆ ಜಮಾನ ಹೋಗಿದೆ. ಈಗೇನಿದ್ರು BJP. ಯಾಕಂದರೆ ನಮ್ಮ ಸನಾತನ ಧರ್ಮ ಉಳಿಬೇಕು, ನಮ್ಮ ದೇಶ ಉಳಿಬೇಕು. ಇವಾಗ ದೇಶ ಇಡೀ ವಿಶ್ವಗುರು ಆಗ್ತಾಯಿದೆ. ಅಂಥ ಸಮಯದಲ್ಲಿ ಯಾರೂ ಬಿಟ್ಕೊಡೋದಿಲ್ಲ ದೇಶನ. ನೀವು ನೋಡ್ತಾ ಇದ್ರೆ ಆರ್ಟಿಕಲ್ 370 ಮಾಡಿದ್ರು, ಕಾಶ್ಮೀರನ ಉಳಿಸ್ಕೊಟ್ರು. ಈಗ ಸುಮಾರು ನದಿಗಳ ಅಣೆಕಟ್ಟುಗಳನ್ನು ನಿರ್ಮಾಣ, ಬುಲೆಟ್ ಟ್ರೈನ್ಸ್ ಬಿಡ್ತಾ ಇದ್ದಾರೆ. ಸುಮಾರು ಹೆಣ್ಣು ಮಕ್ಕಳಿಗಾಗಿ ಏನು ಬೇಟಿ ಬಚಾವ್ ಬೇಟಿ ಪಡಾವ ಕಾರ್ಯಕ್ರಮ ಬಿಟ್ಟರು. ನಾರಿ ಶಕ್ತಿ ಅಂತೇಳಿ ಮೊನ್ನೆ ತಾನೇ ಸುಧಾಮೂರ್ತಿಗೆ MLC ಇದು ರಾಜ್ಯಸಭಾ ಇದಕ್ಕೆ ಆಯ್ಕೆ ಮಾಡಿದ್ರು. ಈಗ ನಮ್ಮಲ್ಲಿ ಕಾಮನ್ ಹ್ಯುಮ್ಯಾನಿಟಿ ಇದೆ, ಸಮಾನತೆ ನೋಡ್ತಾ ಇದ್ದಾರೆ. ಇದು ಅದೇನು ಕುಟುಂಬ ರಾಜಕೀಯ ಮಾಡ್ತಾ ಇಲ್ಲ, ಎಲ್ರಿಗೂ ಸರ್ವರಿಗೂ ಸಮಬಾಳು ಸಮಹಕ್ಕು ಅಂತೇಳಿ ಆ ಒಂದು ಇದ್ರ ಮೇಲೆ ಹೋಗ್ತಾ ಇದೆ.
ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ 136 ಸೀಟ್ ಬಂದಿತ್ತು. ಸೊ ಹಾಗಾಗಿ ಮತ್ತೆ 5 ಗ್ಯಾರಂಟಿಗಳನ್ನ ಏನು ಕೊಡ್ತಾ ಇದ್ದಾರೆ, ಈ ಬಾರಿ ಕೂಡ ಹೆಚ್ಚಿನ ಸೀಟ್ ಬರಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ನಿಜವಾಗ್ಲೂ ಕರ್ನಾಟಕದ ಜನರು ಕಾಂಗ್ರೆಸ್ನ ಕೈ ಹಿಡಿತಾರಾ? ಮೇಡಮ್, ನೀವು ಗ್ಯಾರಂಟಿಗಳು ಅಂದ್ರಲ್ಲ, ಅದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರಿಬ್ಬರಿಗೆ ಗ್ಯಾರಂಟಿಗಳಷ್ಟೇ. ಇಲ್ಲಿ ಸುಮಾರು 100 ಜನ ಹೆಣ್ಮಕ್ಳಿಗೆ ನಾವು ಕೇಳಿ ನೋಡಿದಾಗ ಸುಮಾರು 60% ಜನರಿಗೆ ಯಾವುದು ಗ್ಯಾರಂಟಿ ಬಂದಿಲ್ಲ. ಅಂದ್ರೆ ಜನರಿಗೆ ಗ್ಯಾರಂಟಿಗಳು ತಲುಪ್ತಾ ಇಲ್ಲ. ಸುಮ್ಮನೆ ಹೇಳ್ಕೊಳ್ಳೋದಕ್ಕೆ ಇವೆಲ್ಲ ಚುನಾವಣೆ ಗಿಮಿಕ್ ಅಷ್ಟೇ. ಗ್ಯಾರಂಟಿಗಳು ತಲುಪಿಲ್ಲ, ಸುಮಾರು ಜನಕ್ಕೆ ತಲುಪಿಲ್ಲ. ಇಲ್ಲಿ 2,000 ರೂಪಾಯಿ ತಗೊಳ್ಳೋದಕ್ಕೆ ಹಳ್ಳಿಯಿಂದ ಇಲ್ಲಿ ಬಂದು ಬಾಗೇಪಲ್ಲಿಗೆ ತಾಲೂಕು ಆಫೀಸಲ್ಲಿ ಒದ್ದಾಡಿ ಅಪ್ಡಿವೇಟ್ಗಳು ಮಾಡಿಸಿ, ಅದು ಮಾಡಿಸಿ, ಇದು ಮಾಡಿಸಿ, ರೇಷನ್ ಕಾರ್ಡ್ ತಿದ್ದುಪಡಿ, ಆಧಾರ್ ಕಾರ್ಡ್ ತಿದ್ದುಪಡಿ, ಪಾನ್ ಕಾರ್ಡ್ ತಿದ್ದುಪಡಿ ಮಾಡಿಸೋ ಅಷ್ಟೊತ್ತಿಗೆ 2,000ಕ್ಕೆ ಒಬ್ಬೊಬ್ಬರು 4,000 ಖರ್ಚು ಮಾಡ್ಕೊಂಡಿದ್ದಾರೆ. ಬಟ್ ಇದುವರೆಗೂ 2,000 ಗೃಹಲಕ್ಷ್ಮಿ ಬಿದ್ದೇ ಇಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ 136 ಸೀಟ್ ಬಂದಿರೋದ್ರಿಂದ ಈ ಬಾರಿ ಹೆಚ್ಚು ಬರಬಹುದು ಅನ್ನುವಂತಹ ನಿರೀಕ್ಷೆ ಕಾಂಗ್ರೆಸ್ಗೆ ಇದೆ. ಬಟ್ 2019ರಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಒಂದೇ ಸೀಟು, ಬೆಂಗಳೂರು ಗ್ರಾಮಾಂತರ. ಸೊ ಈ ಬಾರಿ ಎಷ್ಟು ವಿನ್ ಆಗ್ಬೋದು ಸರ್? ಬಿಜೆಪಿಗೆ ಎಷ್ಟು ಬರ್ಬೋದು, ಅಥವಾ ಬಿಜೆಪಿ JDS ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು 28 ಲೋಕಸಭಾ ಕ್ಷೇತ್ರದಲ್ಲಿ? ನೋಡಮ್, 28 ಲೋಕಸಭಾ ಕ್ಷೇತ್ರದಲ್ಲಿ ಹಿಂದೇನೂ ನಾವು 27 ಗೆದ್ದಿದ್ವಿ. ಈಗ 28ಕ್ಕೆ 28 ಗೆಲ್ತೀವಿ. ಯಾಕಂದರೆ ಮಾನ್ಯ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಂತ ದೇವೇಗೌಡ ಸಾಹೇಬರು ಸಹ ನಮ್ಮೊಟ್ಟಿಗಿದ್ದಾರೆ. ನಾವು ಅಲಯನ್ಸ್ ಆಗಿದ್ದೀವಿ. ಖಂಡಿತವಾಗ್ಲೂ ಈಗ 28ಕ್ಕೆ 28 ಗೆಲ್ತೀವಿ. ಯಾಕಂದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಡಾಕ್ಟರ್ ಮಂಜುನಾಥ್ ಜಯದೇವ ಹಾಸ್ಪಿಟ್ಲು ಅವರು ಒಳ್ಳೆ ಹೆಸರಿದೆ, ಒಳ್ಳೆ ಆಡಳಿತಗಾರ ಅವರು. ಏನು ನಾಳೆ ಬೆಳಗ್ಗೆ ಅವರೇನಾದರೂ ಅಲ್ಲಿ MP ಆಗೋದ್ರೆ ನಾಳೆ ಈ ಆರೋಗ್ಯ ಸಚಿವರಾಗ್ಬೋದು ಇಡೀ ಇಂಡಿಯಾ ದೇಶಕ್ಕೆ. ನಮಗೆಲ್ಲ ಒಳ್ಳೇದಾಗುತ್ತೆ. ಖಂಡಿತವಾಗಿ ಆ ಸೀಟು ಗೆಲ್ತೀವಿ. 28ಕ್ಕೆ 28 ಈ ಬಾರಿ ಮೈತ್ರಿಗಳೇ 100% ಗೆಲ್ತೀವಿ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ರಾಹುಲ್ ಗಾಂಧಿ ಅವರು ಯುವಕರಿದ್ದಾರೆ, ಓಡಾಡ್ತಾ ಇದ್ದಾರೆ, ಇನ್ನು ಕಷ್ಟಪಡಬೇಕು ಅಷ್ಟಿಲ್ಲ. ಇಂದಿರಾ ಗಾಂಧಿ ಅವ್ರನ್ನ ಅನುಸ್ಕರಿಸ್ಕೊಂಡು ಹೋಗ್ಬೇಕು. ಅವರು ಇನ್ನು ಅವ್ರು ತಿರುಗಾಡಬೇಕು, ಇನ್ನು ಕೆಲಸ ಮಾಡಬೇಕು, ಇನ್ನು ಜಾಸ್ತಿ ಇದೆ. ಅವರಲ್ಲಿ ನಾಯಕತ್ವದ ಕೊರತೆ ಇದೆ ಕಾಂಗ್ರೆಸ್ಸಲ್ಲಿ. ನಮ್ಮ BJPಯಲ್ಲಿ ನಾಯಕತ್ವದ ಕೊರತೆ ಇಲ್ಲ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿ ಅವರು ಅಪ್ಪಟ ದೇಶಭಕ್ತ. ನರೇಂದ್ರ ಅಂದ್ರೇ ದೇವರವರು. ಒಬ್ಬ ನೋಡಿರ್ಬೋದು ನರೇಂದ್ರ ಮೋದಿಜಿಯವರು ಸುಮಾರು 15 ವರ್ಷ ಗುಜರಾತ್ನ CM ಆಗಿದ್ದರು. 10 ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಲಿ ಆಡಳಿತ ನಡೆಸ್ತಾ ಇದ್ದಾರೆ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಅವ್ರದ್ದು. ಅವರು ನಮ್ಮ ಸನಾತನ ಧರ್ಮ ಉಳಿಸೋದ್ರಲ್ಲಾಗಲಿ, ದೇಶದ ಅಭಿವೃದ್ಧಿಯಲ್ಲಾಗಲಿ ಎಲ್ಲದರಲ್ಲೂ ತುಂಬಾ ಚಾಣಕ್ಯತೆಯಿಂದ ವ್ಯವಹಾರ ಮಾಡ್ತಾ ಇದ್ದಾರೆ. ನೀವು 500 ವರ್ಷದಿಂದ ಮಾಡದೇ ಇರೋಂಥ ಸಾಧನೆಯನ್ನು ಶ್ರೀರಾಮ ಮಂದಿರನ ಕಟ್ಟಿಸಿದ್ರು, ಹೊಸ ಪಾರ್ಲಿಮೆಂಟ್ ಭವನವನ್ನು ನಿರ್ಮಾಣ ಮಾಡಿದ್ರು, ಒಳ್ಳೊಳ್ಳೆ ಬುಲೆಟ್ ಟ್ರೈನ್ಸ್ ಬಿಡ್ತಾ ಇದ್ದಾರೆ. ಈಗ ರಾಮ ಮಂದಿರ ವಿಚಾರಕ್ಕೆ ಕಾಂಗ್ರೆಸ್ ಆರೋಪ ಮಾಡ್ತು, ಇನ್ನೂ ಕೂಡ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ಣ ಆಗಿರಲಿಲ್ಲ, ಅಷ್ಟರೊಳಗೆ ಚುನಾವಣೆ ಹತ್ರ ಬಂದಿರೋದ್ರಿಂದ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಅದೆಲ್ಲ ಸುಳ್ಳು ಮೇಡಮ್. ಯಾವತ್ತೂ ಆಗಲಿ ಶಂಕುಸ್ಥಾಪನೆ ಯಾವಾಗ ಮಾಡ್ತಾರೆ ಹೇಳಿ? ಈ ಸುಮಾರು ಜನ MLAಗಳು ಕಾಂಗ್ರೆಸ್ನವರು ನಾಳೆ ಎಲೆಕ್ಷನ್ ಬರ್ತಾ ಇದೀಗೆಲ್ಲ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಆಗೋಗಿದೆ ಅಂತನಾ? ಅದಲ್ಲ. ಅವರು ಇದೇನು ಸರ್ಕಾರದನ ಏನು ಯೂಸ್ ಮಾಡಿಲ್ಲ ರಾಮ ಮಂದಿರಕ್ಕೆ. ಜನರನ್ನು, ದೇಶ ಭಕ್ತರ ಜನರ ರಾಮನ ಅಭಿಮಾನಿಗಳ ಜನ ಯೂಸ್ ಮಾಡಿರೋದು. ರಾಮ ಮಂದಿರ ನಿರ್ಮಾಣ ಆಗೇ ಬಿಟ್ಟಿದೆ. ಏನಿದೆ ಅದರಲ್ಲಿ? ನಿಮ್ಗೆ ಸಂದೇಹ ಇದೆಯಾ ರಾಮ ಮಂದಿರ ಆಗಿಲ್ಲ ಅಂತ? ನಿಮಗೆ ಇಲ್ದ ಮೇಲೆ ಅವ್ರಿಗೆ ಎಲ್ಲಿ ಬರುತ್ತೆ? ಅವ್ರು ಏನೋ ಹೇಳ್ಬೇಕು, ಹೇಳ್ತಾ ಇದ್ದಾರೆ. ಅಷ್ಟೇ ಸುಳ್ಳು ಆರೋಪ ಅದು.